ಕುಂಭರಾಶಿಯವರೇ ನಮಸ್ಕಾರ ಸ್ನೇಹಿತರೆ. ಹರ ಹರ ಮಹಾದೇವ್. ಜೈ ಮಹಾಲಕ್ಷ್ಮಿ. ಜೈ ಕೃಷ್ಣ. ರಾಧೆ ರಾಧೆ. ಸ್ನೇಹಿತರೆ, ಹೇಗಿದ್ದೀರಿ? ನೀವು ತುಂಬಾ ಚೆನ್ನಾಗಿದ್ದೀರಿ ಎಂದು ಆಶಿಸುತ್ತೇನೆ. ಆದರೆ ನಿಮಗಾಗಿ ನಾವು ಯಾವ ಶುಭ ಸುದ್ದಿಯನ್ನು ತರಲಿದ್ದೇವೆ ಅದರ ಬಗ್ಗೆ ನಿಮಗೆ ಹೇಳಿದರೆ ಮತ್ತು ಈ ಶುಭ ಸುದ್ದಿ ನಿಮಗೆ ಸಿಕ್ಕರೆ ಬರುವ ಸಮಯದಲ್ಲಿ ನೆನಪಿಟ್ಟುಕೊಳ್ಳಿ, ನೀವು ರಾಜನಂತೆ ಜೀವನ ನಡೆಸಬಹುದು. ಅಂದರೆ ಈ ದುಬಾರಿಯ ಕಾಲದಲ್ಲಿಯೂ ನಿಮಗೆ ಇಷ್ಟು ಹಣ, ಸಂಪತ್ತು, ಬೆಲೆ ಬಾಳುವ ವಸ್ತುಗಳು ಸಿಗಲಿವೆ. ನಿಮಗೆ ಇಂತಹ ಅವಕಾಶ ಸಿಗಲಿದೆ. ಅದರ ಬಗ್ಗೆ ನೀವು ಎಂದೂ ಯೋಚಿಸಿಯೂ ಇರುವುದಿಲ್ಲ. ಆದರೆ ಆಕಾಶದಲ್ಲಿ ತುಂಬಾ ಗ್ರಹಗಳು ಸಂಚಾರ ಮಾಡುತ್ತಿವೆ. ಗಮನದಿಂದ ಕೇಳಿ. ಜಗತ್ತಿನ ಅತ್ಯಂತ ಬೆಲೆ ಬಾಳುವ ವಸ್ತು ಸಿಗುತ್ತದೆ. ಭಗವಂತನ ಲೀಲೆಯನ್ನು ಕಣ್ಣಾರೆ ನೋಡಲು ಸಿಗುತ್ತದೆ. ಜೊತೆಗೆ ಅವರು ಹೇಳುತ್ತಿದ್ದರಲ್ಲ, ಭಗವಂತ ದುಃಖ ನೋವನ್ನು ಮುಗಿಸುವುದಿಲ್ಲ, ಕೂಗನ್ನು ಕೇಳುವುದಿಲ್ಲ ಎಂದು. ಅವರಿಗೆ ಭಗವಂತ ಉತ್ತರ ಕೊಡಲಿದ್ದಾನೆ. ಪ್ರಧಾನವಾಗಿ ಸಾಬೀತಾಗುತ್ತದೆ. ಅಂತಹ ಸಮಯ ನಿರ್ಮಾಣವಾಗಲಿದೆ. ನಾನು ನಿಮಗೆ ಮೊದಲೇ ಹೇಳಿದ್ದೇನಲ್ಲ, ಭಗವಂತನ ಮನೆಯಲ್ಲಿ ತಡವಾಗಬಹುದು, ಆದರೆ ಕತ್ತಲೆ ಇರುವುದಿಲ್ಲ. ಈಗ ನೀವು ಆ ತೊರೆದು ಕಾಯುತ್ತಿದ್ದ ಸಮಯ ಬಂದಿದೆ. ಅದಕ್ಕಾಗಿ ಇಂದಿನ ಈ ಮುಖ್ಯವಾದ ವಿಡಿಯೋವನ್ನು ಮಿಸ್ ಮಾಡಬೇಡಿ ಮತ್ತು ಶುರುವಿನಿಂದ ಕೊನೆಯವರೆಗೂ ನೋಡಿ, ಏಕೆಂದರೆ ಭೂಮಿಯಲ್ಲಿ ಮೊದಲ ಬಾರಿಗೆ ಇಷ್ಟು ದೊಡ್ಡ ಶುಭ ಸುದ್ದಿ ನಿಮಗೆ ಸಿಗಲಿದೆ. ಸ್ನೇಹಿತರೆ, ಇಂದಿನ ಈ ಸಂದೇಶ ಯಾವುದೇ ಭಯ ಅಥವಾ ಮೂಢನಂಬಿಕೆಯಿಂದ ನಿರ್ಲಕ್ಷಿಸುತ್ತಿದ್ದಾನೆ. ಭಗವಂತ ನಮ್ಮ ಜೀವನದಲ್ಲಿ ದುಃಖ ಮತ್ತು ನೋವನ್ನು ಏಕೆ ತರುತ್ತಾನೆ? ಈ ರೀತಿ ಪ್ರಶ್ನೆಗಳು ನಮ್ಮ ಮನಸ್ಸಿನಲ್ಲಿ ಹಗಲು ರಾತ್ರಿ ಎಂದುಕೊಂಡೇ ಇರುತ್ತವೆ. ಆದರೆ ಅದಕ್ಕಿಂತ ಉತ್ತರ ಕೊಡುವವರು ಯಾರೂ ಮುಂದೆ ಬರುವುದಿಲ್ಲ. ಆದರೆ ನಾವು ಈ ವಿಡಿಯೋದ ಮೂಲಕ ನಿಮಗೆ ಅಂತಹ ಉತ್ತರ ಕೊಡಲಿದ್ದೇವೆ. ಅಂತಹ ಶುಭ ಸುದ್ದಿಯ ಬಗ್ಗೆ ಹೇಳಲಿದ್ದೇವೆ. ಅದನ್ನು ಕೇಳಿ ನೀವು ಸಂತೋಷದಿಂದ ಒಂದು ಮರದ ಮೇಲೆ ನೃತ್ಯ ಮಾಡಲು ಶುರು ಮಾಡುತ್ತೀರಿ. ವಾಸ್ತವವಾಗಿ ನಾನು ಬಯಸುವುದು ಏನೆಂದರೆ, ಮೊದಲು ನೀವು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಮ್ಮ ಕನ್ನಡ ರಾಶಿ ಭವಿಷ್ಯ ಯೂಟ್ಯೂಬ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೀವು ಮಾತಾರಾಣಿಯ ಭಕ್ತರಾಗಿದ್ದರೆ ಮತ್ತು ಮನೆಯಲ್ಲಿ ಸಂತೋಷ ಬಯಸಿದರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ಜೈ ಮಾತಾದಿ, ಹರ ಹರ ಮಹಾದೇವ್, ಓಂ ನಮಃ ಶಿವಾಯ ಎಂದು ಖಂಡಿತ ಬರೆಯಿರಿ. ಮತ್ತು ನನ್ನ ಮಾತನ್ನು ತುಂಬಾ ಮನದಿಂದ ಕೇಳಿ. ನಾನು ನಿಮಗೆ ಹೇಳುವುದೇನೆಂದರೆ ಅದು ನಿಮ್ಮನ್ನು ಸಂಪೂರ್ಣವಾಗಿ ಆಶ್ಚರ್ಯಗೊಳಿಸುತ್ತದೆ. ನೋಡಿ ಸ್ನೇಹಿತರೆ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗಿದೆ, ಈಶ್ವರನ ಸಮಯ ಮನುಷ್ಯನ ಸಮಯಕ್ಕಿಂತ ಭಿನ್ನವಾಗಿರುತ್ತದೆ. ಅನೇಕ ಬಾರಿ ಫಲಿತಾಂಶ ತಡವಾಗಿ ಸಿಗುತ್ತದೆ, ಆದರೆ ಸಿಕ್ಕಾಗ ನಿರೀಕ್ಷೆಗಿಂತ ಹಲವು ಪಟ್ಟು ದೊಡ್ಡದಾಗಿರುತ್ತದೆ. ಈಗ ನಿಮಗೆ ನಿಮ್ಮ ಒಳ್ಳೆಯ ಕರ್ಮಗಳ ಫಲ ಸಿಗುವ ಸಮಯ ಬಂದಿದೆ. ಅದಕ್ಕಾಗಿ ನೀವು ಅಸಮಾಧಾನಗೊಳ್ಳಬೇಡಿ, ಅಂದರೆ ದುಃಖ ಪಡಬೇಡಿ, ಬದಲಾಗಿ ಸಂತೋಷವಾಗಿರಿ. ಸ್ನೇಹಿತರೆ, ಜಗತ್ತಿನ ಅತ್ಯಂತ ಬೆಲೆ ಬಾಳುವ ವಸ್ತು ಚಿನ್ನ, ಬೆಳ್ಳಿ ಅಥವಾ ಹಣ ಮುಂದಿನ ಸಮಯದಲ್ಲಿ ನಿಮಗೆ ಸಿಗಬಹುದು. ಮತ್ತು ಇದಕ್ಕಿಂತಲೂ ಬೆಲೆ ಬಾಳುವ ವಸ್ತು ಈಶ್ವರನ ನಂಬಿಕೆ, ಮನದ ಶಾಂತಿ ಮತ್ತು ಸರಿಯಾದ ಸಮಯದಲ್ಲಿ ಸಿಗುವ ಅವಕಾಶವು ನಿಮಗೆ ಸಿಗಬಹುದು. ಈ ಮೂರು ಒಟ್ಟಿಗೆ ಸಿಕ್ಕಾಗ ಜೀವನದ ದಿಕ್ಕು ಬದಲಾಗುತ್ತದೆ. ನಮ್ಮ ಜೀವನದ ವೇಗ ಬದಲಾಗುತ್ತದೆ. ನಮ್ಮ ಮನಸ್ಸಿನ ಯೋಚನೆ ಕೂಡ ಬದಲಾಗುತ್ತದೆ. ನಿಧಾನವಾಗಿ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಹೆಚ್ಚಾಗುತ್ತದೆ. ನಾನು ನಿಮಗೆ ಇಷ್ಟನ್ನು ಗ್ಯಾರಂಟಿ ಕೊಡಬಲ್ಲೆ. ಬರುವ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಒಂದರ ಮೇಲೊಂದರಂತೆ ಶುಭ ಸುದ್ದಿಗಳು ಬರುತ್ತವೆ. ನಂಬಿಕೆ ಇಡಬೇಕು, ಹಾರ್ಡ್ ವರ್ಕ್ ಮಾಡಬೇಕು ಮತ್ತು ಸ್ವಲ್ಪ ಶ್ರಮವನ್ನು ನೀವು ಹೆಚ್ಚಿಸಬೇಕು. ಕಳೆದ ಸ್ವಲ್ಪ ಸಮಯದಿಂದ ನಿಮಗೆ ಪದೇ ಪದೇ ವೈಫಲ್ಯ ಸಿಗುತ್ತಿದ್ದರೆ ಅದನ್ನು ಅಂತೆ ಎಂದು ತಿಳಿದುಕೊಳ್ಳಬೇಡಿ. ಅನೇಕ ಬಾರಿ ಇದೇ ಸಮಯ ನಮ್ಮನ್ನು ಬಲಿಷ್ಠ ಮಾಡಲು ಬರುತ್ತದೆ. ರಾತ್ರಿಯ ನಂತರ ಬೆಳಗು ನಿಶ್ಚಿತವಿರುವ ಹಾಗೆ ಸಂಘರ್ಷದ ನಂತರ ಅವಕಾಶವೂ ಬರುತ್ತದೆ. ಭಗವಂತನ ಲೀಲೆ ಯಾವಾಗಲೂ ಪವಾಡದ ರೂಪದಲ್ಲಿ ಕಾಣಿಸುತ್ತದೆ, ಆದರೆ ಅನೇಕ ಬಾರಿ ಹಾಗಾಗುವುದಿಲ್ಲ. ಆದರೆ ಅದು ಅಗತ್ಯವೂ ಅಲ್ಲ. ಕೆಲವೊಮ್ಮೆ ಯಾವುದೋ ಒಳ್ಳೆಯ ವ್ಯಕ್ತಿಯ ಭೇಟಿ, ಹಠಾತ್ ಸಿಕ್ಕ ಸರಿಯಾದ ಅವಕಾಶ ಅಥವಾ ಯಾವುದೋ ದೊಡ್ಡ ತೊಂದರೆಯಿಂದ ಪಾರಾಗುವುದು, ಇವೆಲ್ಲವೂ ಕೂಡ ಜೀವನದ ಅಮೂಲ್ಯ ಕೊಡುಗೆ ಆಗಬಹುದು. ಅಥವಾ ಇದು ಭಗವಂತನ ಪವಾಡವೂ ಆಗಿರಬಹುದು. ಆದರೆ ಬರುವ ಸಮಯದಲ್ಲಿ ನಿಮಗೆ ನೇರವಾಗಿ ಲಾಭವಾಗುತ್ತದೆ. ಚಿನ್ನದಿಂದ ತುಂಬಿದ ಪಾತ್ರೆ ನಿಮಗೆ ಸಿಗಬಹುದು. ಅಥವಾ ಸ್ನೇಹಿತರೆ, ಬಹಳಷ್ಟು ಹಣ ಇರುವ ಯಾವುದೋ ಚೀಲ ನಿಮಗೆ ಸಿಗಬಹುದು. ಆದ್ದರಿಂದ ನಿಮ್ಮ ಆರ್ಥಿಕ ತೊಂದರೆ ಮುಗಿದು ಹೋಗುತ್ತದೆ. ಜೀವನ ನಡೆಸುವುದರಲ್ಲಿ ನಿಮಗೆ ಯಶಸ್ಸು ಸಿಗುತ್ತದೆ. ವಿವಿಧ ರೀತಿಯ ಉಪಾಯಗಳನ್ನು ನಾವು ನಿಮಗಾಗಿ ತಂದಿದ್ದೇವೆ. ನೀವು ನಮ್ಮೊಂದಿಗೆ ವಿಡಿಯೋದಲ್ಲಿ ಇರಿ. ಮೂಲ್ಯ ಉಡುಗೊರೆ ನಿಮ್ಮ ಕಾತುರುವಿಕೆಯಿಂದ ಕಾಯುತ್ತಿದೆ. ಈ ಸಮಯ ಭಗವಾನ್ ಶ್ರೀಕೃಷ್ಣನ ಜೊತೆ ಮಹಾದೇವ, ಮಹಾಲಕ್ಷ್ಮಿ, ಮಾತಾ ದುರ್ಗೆ, ಬಜರಂಗಬಲಿ ಎಲ್ಲ ದೇವತೆಗಳ ಕೃಪೆಯಿಂದ ನಿಮಗೆ ಸಿಗಲಿದೆ. ಮತ್ತು ನಿಮ್ಮ ಜೀವನದಲ್ಲಿ ಒಂದರ ಮೇಲೊಂದರಂತೆ ಶುಭ ಸುದ್ದಿ ಬರಲಿದೆ. ಭಗವಂತ ಯಾರ ಮಾತನ್ನು ಕೇಳುವುದಿಲ್ಲ ಎಂದು ಹೇಳುವವರಿಗೆ ಒಂದು ವಿಷಯ ನೆನಪಿಡಿ, ನಾವು ಕೇವಲ ಫಲಿತಾಂಶದ ಮೇಲೆ ಗಮನ ಕೊಟ್ಟರೆ ನಿರಾಶೆ ಹೆಚ್ಚಾಗುತ್ತದೆ. ಆದರೆ ನಾವು ಸರಿಯಾದ ಕರ್ಮ, ತಾಳ್ಮೆ ಮತ್ತು ನಂಬಿಕೆ ಉಳಿಸಿಕೊಂಡರೆ ನಿಧಾನವಾಗಿ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ಕಾಣಲು ಶುರುವಾಗುತ್ತದೆ. ಮತ್ತು ಈಗ ನಿಮ್ಮ ಜೀವನದಲ್ಲೂ ತುಂಬಾ ಒಳ್ಳೆಯ ಸಮಯ ನಿರ್ಮಾಣವಾಗಲಿದೆ. ಅದಕ್ಕಾಗಿ ನೀವು ಸಂತೋಷ ಆಚರಿಸಲು ತಯಾರಿ ಶುರು ಮಾಡಿ. ಜೀವನದಲ್ಲಿ ಈಗ ಪವಾಡ ಆಗೇ ಹೊರಟಿದೆ. ದೇವತೆಗಳ ಆಶೀರ್ವಾದ ನೇರವಾಗಿ ನಿಮ್ಮ ತಲೆಯ ಮೇಲೆ
ಸ್ನೇಹಿತರೆ, ಜ್ಯೋತಿಷ್ಯದ ದೃಷ್ಟಿಯಲ್ಲಿ ಶುಭ ಗ್ರಹಗಳ ಪ್ರಭಾವ ಹೆಚ್ಚಾದಾಗಲೂ ವ್ಯಕ್ತಿಗೆ ಹೊಸ ಅವಕಾಶಗಳು, ಒಳ್ಳೆಯ ನಿರ್ಧಾರಗಳು ಮತ್ತು ಆತ್ಮವಿಶ್ವಾಸ ಸಿಗಲು ಶುರುವಾಗುತ್ತದೆ. ಆದರೆ ಗ್ರಹಗಳು ಕೇವಲ ಸಂಕೇತ ಕೊಡುತ್ತವೆ. ಯಶಸ್ಸಿನ ಆಧಾರ ಯಾವಾಗಲೂ ನಿಮ್ಮ ಕರ್ಮವೇ ನಿರ್ಧರಿಸುತ್ತದೆ. ನೆನಪಿಟ್ಟುಕೊಳ್ಳಿ, ಕರ್ಮವೇ ಪೂಜೆ. ಸ್ನೇಹಿತರೆ, ಈ ಸಮಯದಲ್ಲಿ ನಿಮ್ಮ 9 ಗ್ರಹಗಳು 3 ಗ್ರಹಗಳು ನಿಮ್ಮ ಬೆಂಬಲಕ್ಕೆ ಇವೆ. ನೋಡಿ, ಗುರು ಶುಕ್ರ ಗ್ರಹ ಜೊತೆಗೆ ಬುಧ ಗ್ರಹವೂ ಇದರಲ್ಲಿ ನಿಮಗೆ ಸಾಕಷ್ಟು ಹೆಚ್ಚು ಬೆಂಬಲ ಸಿಗುತ್ತಿದೆ. ಗುರು ಕೃಪೆ ಇದ್ದಾಗ, ಬುಧನ ಕೃಪೆ ಇದ್ದಾಗ, ಜೊತೆಗೆ ಶುಕ್ರನ ಜೊತೆ ಇದ್ದಾಗ ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಸುಖ ಸಮೃದ್ಧಿ ಬರುವುದು ಖಂಡಿತ. ನೋಡಿ, ಈ ಸಮಯದಲ್ಲಿ ರಾಹುಕೇತು ನಿಮಗೆ ಸ್ವಲ್ಪ ನಿರಾಶೆ ಮಾಡಬಹುದು ಅಥವಾ ಗೊಂದಲ ಮಾಡಬಹುದು. ಆದರೆ ಕಾಲ ಮುಂದೆ ಸಾಗಿದಂತೆ ಬಜರಂಗಬಲಿ ತನ್ನ ಆಯುಧವನ್ನು ಬಳಸುತ್ತಾರೆ, ತಮ್ಮ ಪವಾಡ ಮಾಡುತ್ತಾರೆ ಮತ್ತು ಬಜರಂಗಬಲಿ ಅವರ ಆಶೀರ್ವಾದದಿಂದ ಮತ್ತೆ ನೀವು ನಿಮ್ಮ ಜೀವನದಲ್ಲಿ ಏಳಿಗೆ ಕಾಣುತ್ತೀರಿ. ಮತ್ತು ಇದೇ ಆ ಸಮಯ, ಆಗ ನೀವು ನಿಮ್ಮ ಶ್ರಮದಿಂದ ಜಗತ್ತಿಗೆ ತೋರಿಸುತ್ತೀರಿ ನೀವು ಯಾರಿಗೂ ಕಡಿಮೆ ಇಲ್ಲ ಎಂದು. ಈಗ ನಿಮ್ಮ ಜೀವನದಲ್ಲಿ ಪವಾಡ ಆಗಲು ಶುರುವಾಗುತ್ತದೆ. ನೋಡಿ, ನೀವು ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ಬಯಸಿದರೆ ಸ್ನೇಹಿತರೆ, ಇಂದಿನಿಂದ ಮತ್ತು ಈಗಿನಿಂದಲೇ ನೀವು 3 ಅಂದರೆ ಸಣ್ಣ ಸಣ್ಣ ಸಂಕಲ್ಪ ತೆಗೆದುಕೊಳ್ಳಬೇಕು. ಮೊದಲ ಸಂಕಲ್ಪ, ಪ್ರತಿದಿನ ಸ್ವಲ್ಪ ಸಮಯ ಭಗವಂತನ ಸ್ಮರಣೆ ಮಾಡಬೇಕು ಮತ್ತು ನಿಮ್ಮ ಮನಸ್ಸನ್ನು ಶಾಂತವಾಗಿಡಬೇಕು. ನೀವು ಹೀಗೆ ಸಂಕಲ್ಪ ತೆಗೆದುಕೊಂಡು ಈ ವಿಷಯಗಳನ್ನು ಇಟ್ಟುಕೊಂಡರೆ ನೆನಪಿಡಿ, ಬರುವ ಸಮಯ ನಿಮ್ಮ ಜೀವನಕ್ಕೆ ಅತ್ಯಂತ ಅಮೂಲ್ಯವಾದ ಸಮಯವಾಗಬಹುದು. ಸಂತೋಷದಿಂದ ತುಂಬಿ ಹೋಗುತ್ತೀರಿ. ಎರಡನೆಯ ಸಂಕಲ್ಪ, ಯಾವುದೇ ಪರಿಸ್ಥಿತಿಯಲ್ಲಿ ಶ್ರಮ ಮಾಡುವುದನ್ನು ನಿಲ್ಲಿಸುವುದಿಲ್ಲ. ಅದೃಷ್ಟ ಅದೇ ವ್ಯಕ್ತಿಗೆ ಸಹಾಯ ಮಾಡುತ್ತದೆ. ನಿಷ್ಠೆಯಿಂದ ಪ್ರಯತ್ನ ಮಾಡುತ್ತಾನೋ ಮತ್ತು ನೀವು ಯಾವಾಗಲೂ ಪ್ರಯತ್ನ ಮಾಡುತ್ತಾ ಬಂದಿದ್ದೀರಿ. ಇದು ನಿಮಗೆ ತುಂಬಾ ದೊಡ್ಡ ವಿಷಯ, ತುಂಬಾ ಒಳ್ಳೆಯ ವಿಷಯ. ಸ್ನೇಹಿತರೆ, ಒಂದು ವೇಳೆ ಶ್ರಮ ಮಾಡಿದರೂ ನಿಮ್ಮ ಜೀವನದಲ್ಲಿ ತೊಂದರೆ ಬರುತ್ತಿದೆ. ನೀವು ನಿಮ್ಮ ಕೆಲಸ ಮಾಡುವ ವಿಧಾನವನ್ನು ಬದಲಾಯಿಸಬೇಕು. ನೀವು ಭಗವಂತನನ್ನು ಹೆಚ್ಚು ಸ್ಮರಣೆ ಮಾಡಬೇಕು. ಆದರೆ ಭಗವಂತ ಕಲಿಸುತ್ತಾನೆ. ಭಗವಂತ ಒಂದು ವೇಳೆ ನಿಮಗೆ ಪಾಠ ಕಲಿಸುತ್ತಿದ್ದರೆ ಅದರಿಂದ ಏನಾದರೂ ಕಲಿತು ಜೀವನವನ್ನು ಉತ್ತಮ ಮಾಡಿಕೊಳ್ಳಿ. ಮೂರನೆಯ ಸಂಕಲ್ಪ, ಅವಶ್ಯಕತೆ ಇರುವವರಿಗೆ ನಿಮ್ಮ ಸಾಮರ್ಥ್ಯದ ಪ್ರಕಾರ ಸಹಾಯ ಮಾಡಿ. ಇದು ತುಂಬಾ ಒಳ್ಳೆಯ ವಿಷಯ. ಸಣ್ಣ ಸಣ್ಣ ಒಳ್ಳೆಯ ಕರ್ಮಗಳು ಕೂಡ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿ ತರುತ್ತದೆ. ಹೀಗೆ ಮಾಡುವುದರಿಂದ ಭಗವಂತ ಪ್ರತಿಯೊಂದು ಆಸೆಯನ್ನು ತಕ್ಷಣ ಪೂರೈಸುವುದು ಅಗತ್ಯವಿಲ್ಲ, ಆದರೆ ಸರಿಯಾದ ಸಮಯದಲ್ಲಿ ಸರಿಯಾದ ದಾರಿ ತೋರಿಸುತ್ತಾನೆ. ಇದು ಅತಿ ದೊಡ್ಡ ಆಶೀರ್ವಾದ ಸ್ನೇಹಿತರೆ. ಮತ್ತು ಈ ವಿಷಯ ನಿಮಗೂ ಚೆನ್ನಾಗಿ ಗೊತ್ತಿದೆ. ಒಂದು ವೇಳೆ ನಿಮ್ಮ ಮನಸ್ಸಿನಲ್ಲಿ ದೀರ್ಘ ಸಮಯದಿಂದ ಯಾವುದಾದರೂ ಆಸೆ ಇದ್ದರೆ ಅದಕ್ಕಾಗಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುತ್ತೀರಿ. ಏಕೆಂದರೆ ಪ್ರಾಮಾಣಿಕತೆಯಿಂದಲೇ ಭಗವಂತನನ್ನು ಗೆಲ್ಲಲಾಗುತ್ತದೆ ಮತ್ತು ಯಾರು ಭಗವಂತನನ್ನು ಸಂತೋಷಪಡಿಸುತ್ತಾರೋ ಅವನು ತನ್ನ ಜೀವನದಲ್ಲಿ ಎಲ್ಲ ರೀತಿಯ ಸುಖ ಸೌಲಭ್ಯಗಳನ್ನು ಪಡೆಯುತ್ತಾನೆ. ನೋಡಿ, ನಿರಾಶೆಯನ್ನು ನಿಮ್ಮ ಮೇಲೆ ಪ್ರಭಾವ ಬೀರಲು ಬಿಡಬೇಡಿ. ನಿಮ್ಮ ತಾಳ್ಮೆಯೇ ನಿಮ್ಮ ಅತಿ ದೊಡ್ಡ ಶಕ್ತಿಯಾಗುತ್ತದೆ. ಇಂದಿನ ವಿಡಿಯೋ ನಿಮಗೆ ಸ್ವಲ್ಪವಾದರೂ ಒಳ್ಳೆಯದಾಗಿ ಅನಿಸಿದರೆ ವಿಡಿಯೋವನ್ನು ಖಂಡಿತ ಲೈಕ್ ಮಾಡಿ. ನೋಡಿ, ಬರುವ ಸಮಯ ನಿಮಗೆ ತುಂಬಾ ಒಳ್ಳೆಯದಾಗಿರುತ್ತದೆ. ಇದು ಜಾತಕದ ಸಂಕೇತ. ಇದನ್ನು ನೀವು ತಮಾಷೆ ಎಂದು ತಿಳಿದುಕೊಳ್ಳಬೇಡಿ. ಒಂದು ವೇಳೆ ಈಶ್ವರ ನಿಮಗೆ ಸರಿಯಾದ ದಾರಿ ತೋರಿಸುತ್ತಿದ್ದಾನೆ, ಧೈರ್ಯ ಮತ್ತು ಸುಖ ಸಮೃದ್ಧಿ ಕೊಡುತ್ತಿದ್ದಾನೆ, ಹಾಗಾದರೆ ನೀವು ಭಗವಂತನಿಗೆ ಧನ್ಯವಾದ ಹೇಳಬೇಕು. ಉದಾಹರಣೆಗೆ, ಈ ಸಮಯದಲ್ಲಿ ಮಾತಾಳಿ ಮಾತಾ ದುರ್ಗೆ, ಭಗವಾನ್ ಶ್ರೀಕೃಷ್ಣ ಮಹಾದೇವ, ಬಜರಂಗಬಲಿ ಇಷ್ಟು ದೇವತೆಗಳು ನಿಮಗಾಗಿ ಒಳ್ಳೆಯ ಯೋಗ ಮಾಡುತ್ತಿದ್ದಾರೆ, ಸುಖ ಸಮೃದ್ಧಿಗಾಗಿ ದಾರಿ ತೆರೆಯುತ್ತಿದ್ದಾರೆ ಮತ್ತು ನಿಮ್ಮ ಬುದ್ಧಿಯನ್ನು ಹೆಚ್ಚು ಮಾಡುತ್ತಿದ್ದಾರೆ. ಹಾಗಾಗಿ ನೀವು ಎಲ್ಲ ದೇವತೆಗಳಿಗೆ ಧನ್ಯವಾದ ಹೇಳಬೇಕು. ಆದರೆ ಅತ್ಯಂತ ಮುಖ್ಯ ವಿಷಯ, ಯಾವಾಗ ನೀವು ಯೋಚಿಸುತ್ತೀರೋ ನಮ್ಮ ಜೀವನ ತುಂಬಾ ಒಳ್ಳೆಯದಾಗಿದೆ, ಸರಿಯಾದ ಜಾಗಕ್ಕೆ ತಲುಪಿದ್ದೇನೆ, ಅದರ ತಕ್ಷಣವೇ ನಿಮ್ಮ ಜೀವನದಲ್ಲಿ ಯಾವುದೋ ಅನಿರೀಕ್ಷಿತ ಘಟನೆ ನಡೆಯುತ್ತದೆ ಮತ್ತು ನೀವು ತಕ್ಷಣ ತುಂಬಾ ಗಾಬರಿಯಾಗುತ್ತೀರಿ. ನನಗೆ ಏನಾಯಿತು, ಇದು ಆಗಬಾರದಾಗಿತ್ತು ಎಂದು. ಆದರೆ ಭಗವಂತ ನಮ್ಮ ಜೀವನವನ್ನು ಬರೆಯುವಾಗ ಪ್ರತಿ ಕ್ಷಣವೂ ಏನಾದರೂ ಟ್ವಿಸ್ಟ್ ಇಡುತ್ತಾನೆ. ಅದಕ್ಕಾಗಿ ನಮ್ಮೊಂದಿಗೆ ಅನಿರೀಕ್ಷಿತ ಏಕೆ ಆಯಿತು ಎಂದು ಯೋಚಿಸಬಾರದು. ಹಾಗಾಗಿ ದೇವರಲ್ಲಿ ನಂಬಿಕೆ ಇಟ್ಟು ದೇವಿ ದೇವತೆಗಳ ಸಹಾಯದಿಂದ, ಯಾವುದೋ ವ್ಯಕ್ತಿಯ ಸಹಾಯದಿಂದ ಆ ಸಮಸ್ಯೆಯಿಂದ ಹೊರಗೆ ಬರಬೇಕು ಮತ್ತು ನಿಮ್ಮನ್ನು ನೀವು ಸಾಬೀತು ಮಾಡಿಕೊಳ್ಳಬೇಕು. ಏಕೆಂದರೆ ಭಗವಂತ ಪರೀಕ್ಷೆ ತೆಗೆದುಕೊಳ್ಳುತ್ತಿದ್ದಾನೆ. ಹಾಗಾಗಿ ಅದರಲ್ಲಿ ನೀವು ಸಾಬೀತು ಮಾಡಬೇಕು. ನಾವು ನಮ್ಮ ಜೀವನದಲ್ಲಿ ಮುಂದೆ ಹೋಗಲು ಸಮರ್ಥರಾಗಿದ್ದೇವೆ ಎಂದು ನೀವು ನನಗೆ ಸರಿಯಾದ ದಾರಿ ತೋರಿಸು. ನಾವು ಎಂದಿಗೂ ಸೋಲು ಒಪ್ಪಿಕೊಳ್ಳುವುದಿಲ್ಲ. ಪ್ರಭು, ನಿಮ್ಮ ಆಶೀರ್ವಾದ ಕೇವಲ ನನ್ನ ಮೇಲೆ ಇರಲಿ. ಇದನ್ನೇ ನಾನು ಹೃದಯದಿಂದ ಬಯಸುತ್ತೇನೆ. ನಿಮಗೆ ಹೀಗೆ ಎನಿಸಿದರೆ ನೆನಪಿಡಿ, 33 ಕೋಟಿ ದೇವಿ ದೇವತೆಗಳು ಯಾವಾಗಲೂ ನಿಮ್ಮ ಮೇಲೆ ಕರುಣೆ ತೋರುತ್ತಾರೆ. ನಿಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆ ಆಗುತ್ತದೆ. ಕಲಿಯುಗದ ಅತಿ ದೊಡ್ಡ ಘಟನೆ ನಿಮ್ಮ ಜೀವನದಲ್ಲಿ ನಡೆಯುತ್ತದೆ ಮತ್ತು ಅದರ ನಂತರ ನಿಧಾನವಾಗಿ ಆದರೂ
ಸರಿಯಾದರೂ ನಿಮ್ಮ ಜೀವನದಲ್ಲಿ ಹಣ ಬರುತ್ತದೆ ಮತ್ತು ಸಂಪತ್ತು, ಐಶ್ವರ್ಯ, ನಿಧಿ, ಚಿನ್ನ, ಬೆಳ್ಳಿ ಎಲ್ಲವನ್ನೂ ನೀವು ನಿಮ್ಮ ಶ್ರಮದಿಂದ ಕೊಂಡುಕೊಳ್ಳುತ್ತೀರಿ ಮತ್ತು ಸಂತೋಷದಿಂದ ಜೀವನ ನಡೆಸುತ್ತೀರಿ. ಒಂದು ಐಷಾರಾಮಿ ಜೀವನ ಶೈಲಿಯಲ್ಲಿ ಜೀವನ ನಡೆಸುತ್ತೀರಿ. ಕೇವಲ ದುಃಖದಲ್ಲಿ ಇರಬಾರದು. ಮತ್ತು ಕೇಳಿ, ಇಲ್ಲಿಂದ ಮುಂದೆ ಹೌದು, ನಾವು ನಿಮ್ಮ ಬಗ್ಗೆ ತುಂಬಾ ವಿಶೇಷ ಮತ್ತು ಮುಖ್ಯ ರಾಶಿಫಲದ ಬಗ್ಗೆ ಹೇಳಲು ಹೋಗುತ್ತಿದ್ದೀವಿ. ಅದನ್ನು ತಿಳಿದುಕೊಳ್ಳುವುದು ಅತ್ಯಂತ ಅವಶ್ಯಕ. ಆದರೆ ಅದಕ್ಕಿಂತ ಮೊದಲು ಯಾವ ಭಕ್ತ ತನ್ನ ಮೇಲೆ ಎಲ್ಲಾ ದೇವಿ ದೇವತೆಗಳ ಆಶೀರ್ವಾದ ಬಯಸುತ್ತಾರೋ ಮತ್ತು ಜೊತೆಗೆ ಗುರುದೇವರ ಕೃಪೆಯೂ ಬಯಸುತ್ತಾರೋ ಅವರು ವಿಡಿಯೋಗೆ ಲೈಕ್ ಮಾಡಿ. ಕನ್ನಡ ರಾಶಿ ಭವಿಷ್ಯ ಯೂಟ್ಯೂಬ್ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಮೆಂಟ್ ಬಾಕ್ಸ್ ಅಲ್ಲಿ ಜೈ 33 ಕೋಟಿ ದೇವತಾ, ಜೈ ಮಾತಾದಿ, ಹರ ಹರ ಮಹಾದೇವ, ಥ್ಯಾಂಕ್ ಯು ಗುರುದೇವ ಎಂದು ಬರೆಯಬಹುದು. ನಿಮ್ಮ ಪ್ರತಿಯೊಂದು ಕೆಲಸವೂ ಆಗುತ್ತದೆ. ಜೀವನದಲ್ಲಿ ಬದಲಾಗುತ್ತದೆ. ಸ್ನೇಹಿತರೆ, ನಿಮ್ಮ ಜೀವನ ಬದಲಾಗುತ್ತದೆ, ಸಿಗುತ್ತದೆ ಮತ್ತು ಗುರುದೇವರ ಕೃಪೆಯೂ ಸಿಗುತ್ತದೆ. ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಇಟ್ಟುಕೊಳ್ಳುವುದರಿಂದ ವ್ಯಕ್ತಿತ್ವದಲ್ಲಿ ಹೊಳಪು ಬರುತ್ತದೆ. ಸಮಯಕ್ಕೆ ತಕ್ಕಂತೆ ನಿಮ್ಮ ಯೋಚನೆ ಮತ್ತು ವರ್ತನೆಯಲ್ಲಿ ಬದಲಾವಣೆ ತರುವುದು ಅಗತ್ಯ. ಅತ್ತೆ ಮಾವಂದಿರ ಕಡೆಯವರೊಂದಿಗೆ ಮನಸ್ತಾಪವೂ ಆಗಬಹುದು. ಮನೆಯ ವಿಷಯವನ್ನು ಹೊರಗೆ ಹೇಳಬೇಡಿ, ಇಲ್ಲದಿದ್ದರೆ ಸಮಸ್ಯೆಗಳು ಹೆಚ್ಚು ಗಂಭೀರವಾಗಬಹುದು. ಸಾಲ ತೆಗೆದುಕೊಳ್ಳುವುದರಿಂದ ಆರ್ಥಿಕ ತೊಂದರೆಯೂ ಹೆಚ್ಚಾಗಬಹುದು. ಅದಕ್ಕಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರುವವರ ಜೊತೆಗೆ ಸಾಲವನ್ನು ಕಡಿಮೆ ತೆಗೆದುಕೊಳ್ಳಿ. ಬಿಸಿನೆಸ್ನಲ್ಲಿ ಕೆಲಸ ಹೆಚ್ಚಾಗುವುದರಿಂದ ಸಮತೋಲನ ಮಾಡಿಕೊಳ್ಳಲು ತೊಂದರೆಯಾಗಬಹುದು. ಸಿಬ್ಬಂದಿಯ ಸಹಕಾರದಿಂದ ಚಟುವಟಿಕೆಗಳು ಸರಿಯಾಗಿ ನಡೆಯುತ್ತದೆ. ಬಿಸಿನೆಸ್ ಫೈಲ್ ಮತ್ತು ಅಗತ್ಯ ದಾಖಲೆಗಳನ್ನು ಅಪರಿಚಿತರಿಗೆ ಕೊಡಬೇಡಿ. ಸ್ನೇಹಿತರೆ, ಕುಟುಂಬದ 2 ಮುಖ್ಯ ಕೆಲಸಗಳ ನಡುವೆ ಹೊಂದಾಣಿಕೆ ಮಾಡಿಕೊಳ್ಳುವುದು ಕಷ್ಟವಾಗಬಹುದು. ಹಿರಿಯರ ಸಲಹೆಯಿಂದ ಯಾವುದಾದರೂ ನಿರ್ಧಾರ ತೆಗೆದುಕೊಳ್ಳಿ. ಮಕ್ಕಳ ಓದು ಮತ್ತು ಕುಟುಂಬದ ಕಾರ್ಯಕ್ರಮಗಳ ನಡುವೆ ಸಮಯ ಹಂಚಿಕೊಳ್ಳಬೇಕಾಗುತ್ತದೆ. ಆರ್ಥಿಕ ವಿಷಯದಲ್ಲಿ 2 ಆಯ್ಕೆಗಳಲ್ಲಿ ಯಾವುದಾದರೂ ಒಂದನ್ನು ಆಯ್ಕೆ ಮಾಡಬೇಕಾಗುತ್ತದೆ. ಸಮಯ ಮತ್ತು ಲಭ್ಯವಿರುವ ಸಾಧನಗಳನ್ನು ಬುದ್ಧಿವಂತಿಕೆಯಿಂದ ಬಳಸುವುದು ಅಗತ್ಯವಾಗಿರುತ್ತದೆ. ಕೆಲಸ ಸ್ವಲ್ಪ ಇರುತ್ತದೆ ಮತ್ತು ಒಂದೇ ಸಮಯದಲ್ಲಿ ಹಲವು ಜವಾಬ್ದಾರಿಗಳನ್ನು ನಿಭಾಯಿಸಬೇಕಾಗುತ್ತದೆ. ಕೆಲಸ ಮತ್ತು ವಿಶ್ರಾಂತಿಯ ನಡುವೆ ಸಮತೋಲನ ಇಟ್ಟುಕೊಳ್ಳಿ. ಸಾಕಷ್ಟು ನೀರು ಕುಡಿಯಿರಿ. ನಿಮ್ಮ ದೇಹಕ್ಕೆ ತುಂಬಾ ಅಗತ್ಯವಿದೆ ಮತ್ತು ಈ ಸಮಯದಲ್ಲಿ ಬಜರಂಗ ಬಲಿ, ಮಾತಾ ಲಕ್ಷ್ಮೀ ದೇವಿಯರ ಜೊತೆ 33 ಕೋಟಿ ದೇವತೆಗಳ ಕೃಪೆ ಇದೆ. ಎಲ್ಲರ ಆಶೀರ್ವಾದ ಬಯಸಿದರೆ ವಿಡಿಯೋವನ್ನು ಲೈಕ್ ಮಾಡಿ. ಹಾಗೆ ನಮ್ಮ ಕನ್ನಡ ರಾಶಿ ಭವಿಷ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಮಾತಾದಿ ಎಂದು ಖಂಡಿತ ಬರೆಯಿರಿ ಮತ್ತು ಸಾಧ್ಯವಾದರೆ ಯಾವುದೇ ಅವಶ್ಯಕತೆ ಇರುವವರಿಗೆ ವಿಡಿಯೋವನ್ನು ಶೇರ್ ಕೂಡ ಮಾಡಬಹುದು. ಸ್ನೇಹಿತರೆ, ಇಲ್ಲಿಯವರೆಗೆ ವಿಡಿಯೋ ಕೇಳಿದ್ದಕ್ಕೆ ಧನ್ಯವಾದಗಳು.